ರಾಜ್ಯ ಸರ್ಕಾರ ಸ್ಥಳೀಯ ಸರ್ಕಾರಗಳಿಗೆ ಚುನಾವಣೆಯನ್ನು ನಡೆಸಲು ರಾಜ್ಯ ಚುನಾವಣೆ ಆಯೋಗಕ್ಕೆ ಸಂಪೂರ್ಣವಾದ ಬೆಂಬಲವನ್ನು ನೀಡುವ ಮೂಲಕ ಜನಾಧಿಕಾರವನ್ನು ಪುನರ್ಸ್ಥಾಪಿಸಬೇಕು. ಗ್ರಾಮ ಸ್ವರಾಜ್ಯದ ಮೂಲಕ ಜನರ ಕೈಗೆ ಅಧಿಕಾರ ನೀಡಿ ಜನರು ತಮ್ಮ ಸಮಸ್ಯೆಗಳನ್ನು ಸ್ಥಳೀಯವಾಗಿ ತಾವೇ ಬಗೆಹರಿಸಿಕೊಳ್ಳುವ ಅವಕಾಶವನ್ನು ಮಾಡಿಕೊಡಬೇಕು. ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯಿತಿ ಸದಸ್ಯ ಮಹಾ ಒಕ್ಕೂಟ ಮುಖಂಡರಾದ ಶ್ರೀಧರ್ ಪಾಟೀಲ್ ಅವರು ತಿಳಿಸಿದ್ದಾರೆ. ಗ್ರಾಮ ಪಂಚಾಯತ್ ಚುನಾವಣೆಗಳನ್ನು ನಡೆಸದೆ ಬಹಳಷ್ಟು ಸಮಯ ಆಗಿರುವ ಹಿನ್ನೆಲೆಯಲ್ಲಿ ಕೂಡಲೇ ಸ್ಥಳೀಯ ಸರ್ಕಾರಗಳಿಗೆ ಚುನಾವಣೆ ನಡೆಸಿ ಪ್ರಜಾಪ್ರಭುತ್ವ ಉಳಿಸುವ ಕೆಲಸ ಆಗಬೇಕು. ಆದ್ದರಿಂದಲೇ ಶೀಘ್ರದಲ್ಲಿಯೇ ಚುನಾವಣೆಗಳನ್ನು ನಡೆಸಬೇಕೆಂದು ಶ್ರೀಧರ್ ಪಾಟೀಲ್ ಅವರು ಆಗ್ರಹ ಮಾಡಿದರು. ಈ ಸುದ್ದಿಗೋಷ್ಠಿಯಲ್ಲಿ ಅಲ್ಲಾಬಾಕ್ಸ್, ಇನಾಮದಾರ್, ಅನಿಲ್ ರಾಠೋಡ್ ಸೇರಿದಂತೆ ಅನೇಕರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ಇವರು ಸಂವಿಧಾನ ಒಂದು ಇಟ್ಕೊಂಡು ಇವರು ಪ್ರಮಾಣ ವಚನ ಮಾಡ್ತಾರೆ. ಅದೇ ಪ್ರಮಾಣ ವಚನ ಮಾಡಿಬಿಟ್ಟು ಮುಂದೆ ಅದೇ ಸಂವಿಧಾನಕ್ಕೆ ಇವರು ಅವಮಾನ ಮಾಡ್ತಾರೆ. ಹಾಗಾಗಿ ಸರ್ಕಾರದ ಗ್ರಾಮ ಸ್ವರಾಜ್ ಯೋಜನೆ ನಮ್ಮ ಯುವಕರು ಎಲ್ಲ ನಮ್ಮ ನಾಯಕರು ಏನು ಹೇಳ್ತಾರೆ, ಯುವಕರು ರಾಜಕಾರಣಕ್ಕೆ ಬರಬೇಕಂತ ಹೇಳ್ತಾರೆ. ರಾಜಕಾರಣಕ್ಕೆ ಬಂದರೆ ಏನು ಮಾಡ್ತೀರಪ್ಪ ನೀವು? ಏನು ಎಲೆಕ್ಷನ್ನೇ ಮಾಡ್ತಾಯಿಲ್ಲ ನೀವು. ಮತ್ತು ರಾಜಕಾರಣ ಯುವಕರು ಹೆಂಗೆ ಬೆಳಿಬೇಕು, ಹೆಂಗೆ ಬರಬೇಕು? ಮುಂದೆ ನಮ್ಮ ಈ ಒಂದು ಅದಕ್ಕಿಂತ ಮೊದಲಿಗೆ ನಾನು ಎಲ್ಲರಿಗೂ ಹೇಳಿದ್ದೀನಿ, ನಾವು ನಮ್ಮ ಗ್ರಾಮ ಸಭಾ ಅಧ್ಯಕ್ಷರು, ಉಪಾಧ್ಯಕ್ಷರು ನಾವೇನು ಫಸ್ಟ್ ಒಂದು 5-6 ತಿಂಗಳ ಹಚ್ಗಡೆ ನಾವು ಒಂದು ಪ್ರೆಸ್ ಮೀಟ್ನೂ ಮಾಡಿದ್ದೆವು. ಏನಪ್ಪ ಅಂತಂದರೆ, ಎಲೆಕ್ಷನ್ ಮಾಡಿರಿ, ಮುಂಬರುವ ದಿನಗಳಲ್ಲಿ ಎಲೆಕ್ಷನ್ ಮಾಡಿರಿ ಅಂತ. ಇಲ್ಲಪ್ಪ ಅಂತಂದರೆ ಇದ್ದಿರುವಂಥ ನಾವು ಸದಸ್ಯರನ್ನು ಮತ್ತು ಅಧ್ಯಕ್ಷರಿಗೆ ಮುಂದಕ್ಕೆ ಹಾಕ್ರಿ ಅಂತ ಎಲೆಕ್ಷನ್ ಆಗುವವರೆಗೂ. ಅವಾಗೇನು ಹೇಳಿದ್ರು, ನೀವು ಅಧಿಕಾರ ಸಲುವಾಗಿ ನೀವು ಪ್ರತಿಭಟನೆ ಮಾಡತ್ತೀರಿ, ಅಧಿಕಾರ ಸಲಕ್ಕೆ ನೀವು ಹೇಳತ್ತೀರಿ ಅಂತ. ಈಗಲೂ ನಾವು ಅವಾಗೂ ಕೇಳಿದ್ದು ಒಂದೇ, ಈಗ ಕೇಳೋದು ಒಂದೇ. ಏನಪ್ಪ ಅಂತಂದರೆ, ಮಹಾತ್ಮ ಗಾಂಧೀಜಿಯವರ ಕನಸಾದ ಗ್ರಾಮ ಸ್ವರಾಜ್ ಕಟ್ಟ ಕಡೆಯ ಊರಿನಲ್ಲಿರುವಂಥ ಪ್ರತಿಯೊಬ್ಬನಿಗೂ ಇದು ಅಧಿಕಾರ ಸಿಗುವಂಥ ಒಂದು ಗ್ರಾಮ ಸ್ವರಾಜ್ ಮಾಡಿದರು. ಅದನ್ನು ಬಿಟ್ಟು ನೀವು ಏನು ಮಾಡ್ತಾಯಿದ್ದೀರಾ? ಅವರು ಮಹಾತ್ಮ ಗಾಂಧೀಜಿಯವರಿಗೆ ಅವಮಾನ ಮಾಡ್ತಾಯಿದ್ದೀರ. ಹಾಗಾಗಿ ಈ ಒಂದು ಗ್ರಾಮ ಎಲೆಕ್ಷನ್ ಆಗಲಾರ್ದಂಗೆ ಇದ್ದರೆ ಏನಾಗುತ್ತಪ್ಪ ಅಂತಂದರೆ, ಹಳ್ಳಿಯಲ್ಲಿರುವಂಥ ಜನರಿಗೆ ತುಂಬ ತೊಂದರೆಗಳಾಗುತ್ತವೆ. ನೀರಿನ ಸಮಸ್ಯೆ ಆಗಲಿ, ಮತ್ತು ಸ್ವಚ್ಛತೆ ಆಗಲಿ, ಮತ್ತು ಮಕ್ಕಳಿಗೆ ಶಾಲಾ ಕಾಲೇಜಲ್ಲಿ ಅಲ್ಲಿ ನೀರಿನ ವ್ಯವಸ್ಥೆ ಆಗಲಿ, ಮತ್ತು ಬೀದಿ ದೀಪಗಳದಾಗಲಿ ಭಾಳ ಸಮಸ್ಯೆಗಳು ಹೊಂಟವು. ಈಗ ಬೇಸಿಗೆದಾಗ ಪ್ರತಿಯೊಂದು ಹಳ್ಳಿದಾಗ ನೀರಿನ ಸಮಸ್ಯೆ ಉದ್ಭವ ಆಗಿದೆ. ಕೇಳೋರಿಲ್ಲ, ಹೇಳೋರಿಲ್ಲ. ಅದಕ್ಕೆ ಆಡಳಿತ ಅಧಿಕಾರಿಗೆ ನೇಮಿಸಿರಿ. ಅವ್ರ ಆಡಳಿತ ಅಧಿಕಾರಿಗಳಿಗೆ BO ಅಲ್ಲಿ ಅವರಲ್ಲಿ ಒಂದು ಅಧಿಕಾರಿ ಇರ್ತಾರೆ, ದೊಡ್ಡ ಆಫೀಸರ್ ಇರ್ತಾರೆ. ಅವ್ರಿಗೆ ಆ ಇಲಾಖೆದೇ ಕೆಲಸಗಳೇ ಭಾಳ ಇರ್ತವೆ. ಈಗ ಇಲ್ಲಿ ಬಂದು ಕೆಲಸ ಮಾಡಿ ಯಾರೂ ಬರ್ತಾಯಿಲ್ಲ. ಯಾವ ಪಂಚಾಯತಿಗೂ ಆಡಳಿತ ಅಧಿಕಾರಿ ಇನ್ನೂವರೆಗೂ ಬಂದು 1 ಗಂಟೆ ಕೂತಿ ಹೋಗಿಲ್ಲ. ಪ್ರತಿಯೊಂದು ಊರಿಗೆ 4 ಜನ 5 ಜನ ಸದಸ್ಯರು ಇರ್ತಿದ್ರು. ಅಷ್ಟು ಜನ ಇದ್ರೂ ಸಮಸ್ಯೆಗಳು ಇರ್ತಿವೆ. ಈಗ ಇವರು ಪಂಚಾಯತಿಗೆ ಬರ್ತಾಯಿಲ್ಲ, ಮತ್ತು ಸಮಸ್ಯೆಗಳು ಕೇಳೋರು ಯಾರೂ ಕೇಳ್ತಾ ಇಲ್ಲ. ಈ ಒಂದು ನಮ್ಮ ಪ್ರಜಾಪ್ರಭುತ್ವವನ್ನೇ ಕೊಗ್ಗೊಲೆ ಮಾಡ್ತಾಯಿದ್ದಾರೆ. ನಾ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾರಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಿನಿಸ್ಟ್ರು ಫಸ್ಟೂ ಇದ್ದರು, ಈಗ ಮೊನ್ನೆ ಇದು ಆಗಿದ್ದಾರೆ, ಯಾರಿಗೆ ನಮ್ಮ ಪ್ರಿಯಾಂಕ ಖರ್ಗೆ ಅವರಿಗೆ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಗ್ರಾಮೀಣ ಅಭಿವೃದ್ಧಿ ಇಲಾಖೆ ನಿಮ್ಮ ಕೈದಾಗಿತ್ತು, ಅದು ನೀವೇ ಕರೆಕ್ಟಾಗಿ ನೀವು ಕೆಲಸ ಮಾಡಿಲ್ಲ. ಇದಕ್ಕೆ ನೀವು ಸಮರ್ಥರಿಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಎಲೆಕ್ಷನ್ ಮಾಡೋಕ್ಕಾಗಲ್ಲಪ್ಪ ಅಂತಂದರೆ ನೀವು ಸಚಿವರಿದ್ರೇನು ಏನಿದ್ರೇನು? ಜನರ ಕಷ್ಟ ನೀವು ಯಾರು ಕೇಳೋರು? ನೀವು ಪ್ರತಿಯೊಂದು ಹಳ್ಳಿಗೆ ಹೋಗ್ತೀರಾ? ನೀವು ಗ್ರಾಮದು ಎಲ್ಲ ಪ್ರತಿಯೊಬ್ಬ ಜನರದು ನಾಡಿ ಮಿಡಿತ ನಿಮ್ಮ ಕೈದಾಗ, ನಿಮ್ಮ ಸಚಿವ ಗ್ರಾಮೀಣ ಅಭಿವೃದ್ಧಿ ಇಲಾಖೆದಾಗ ಇರ್ತದ. ನೀವು ಯಾಕೆ ನೀವು ಕೆಲಸ ಮಾಡಲಿಲ್ಲ ಒಳ್ಳೆಯದಾಗಿ? ನೀವು ಮನಸ್ಸು ಮಾಡಿದ್ರೆ 15 ದಿನಗಳಲ್ಲಿ ನೀವು ಎಲೆಕ್ಷನ್ ಮಾಡಬೇಕಾಗಿತ್ತು, ಯಾಕೆ ಮಾಡಿಲ್ಲ? ಹಾಗಾಗಿ ನೀವು ಯಾವುದೇ ಸಚಿವ ಸ್ಥಾನಕ್ಕೆ ನೀವು ಅರ್ಹರಲ್ಲ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ಪಕ್ಷ ಈ ಪಕ್ಷ ಇಲ್ಲ ನಮ್ಮಲ್ಲಿ. ನಾವು ಗ್ರಾಮ ಪಂಚಾಯತಿ ಕಡೆಯಿಂದ ಆರಿಸಿ ಬರೋರು ಯಾವ ಪಕ್ಷ ಇಟ್ಕೊಂಡು ಯಾವ ಚಿಹ್ನೆ ಇಟ್ಕೊಂಡು ನಾವು ಆರಿಸಿ ಬರೋಲ್ಲ.
ನಮ್ಮದೇ ಆದಂಥದ್ದು ಜನರದು ಅಭಿಮಾನ ನಮ್ಮ ಮೇಲೆ ಕೆಲಸ ಮಾಡ್ತಾರಂತ ಅವರು ನಮ್ಮ ಇದು ಇರ್ತದೆ, ಅದ್ರ ಮೇಲೆ ನಮಗೆ ಆಸ್ತಿ ತಂದಿರ್ತಾರೆ. ಈಗ ಮುಂದೂ ನೀವು 1 ತಿಂಗಳ ಒಳಗಾಗಿ ನೀವು ಎಲೆಕ್ಷನ್ ಮಾಡಿಲ್ಲಪ್ಪ ಅಂತಂದರೆ ಮುಂದೆ ಬರುವ ದಿನಗಳಲ್ಲಿ ಯಾರು ಗ್ರಾಮೀಣ ಅಭಿವೃದ್ಧಿಯ ಸಚಿವರಾಗ್ತಾರೋ ಅವ್ರ ಮನೆಯಿಂದನೇ ನಾವು ಗಾಂಧೀಜಿಯವರ ವೇಷಭೂಷಣ ನಾವು ತೊಟ್ಟು ವಿಧಾನಸೌಧವರೆಗೂ ನಾವು ಪಾದಯಾತ್ರೆ ಮಾಡ್ತೇವೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.